ನಿಮ್ಗೆ ಡಿಫರೆನ್ಸ್ ಅನಿಸ್ತದೆ? ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಭಾಳ ಐತಿ. ಹೆಂಗ್ರಿ? ಅದರಿಂದ ನಾವು ಅದಕ್ಕಿಂತ ಒಂದು 30% ಒಂದು ಉಳಿತದ. ನಾವು ಹತೋಟಿಲಿ ಹೊಡೆದ್ರು ನಮಗ ಕ್ರ್ಯಾಕ್ ಬರೋದು, ಹೊಡೆದು ಹೋಗೋದಾಗ್ತೈತಿ. ಇದ್ರೊಳಗೆ ನಿಮ್ಗೆ ಏನು ಆಗೋದಿಲ್ಲ. ಯಾರ್ಯಾರು ಮನೆ ಕಟ್ತಾ ಇದ್ರ ಇನ್ನೂವರೆಗೆ ಪ್ಲಾಸ್ಟಿಕ್ ಆಗಿಲ್ಲ, ದಯವಿಟ್ಟು ನೀವು ಜಿಪ್ಸಮ್ ಪ್ಲಾಸ್ಟಿಂಗ್ಗೆ ಹೋಗಬಹುದು. ಏನಪ್ಪ ಜಿಪ್ಸಮ್ ಪ್ಲಾಸ್ಟಿಂಗ್ ಅಂತಂದ್ರೆ, ಜಿಪ್ಸಮ್ ಅನ್ನ POP ಜೊತೆ ಕಂಪೇರ್ ಮಾಡಕ್ ಹೋಗ್ಬೇಡಿ, ಅದಕ್ಕೆ ಹೋಲಿಕೆ ಇಲ್ಲ. POPನೇ ಬೇರೆ, ಜಿಪ್ಸಮೇ ಬೇರೆ. ಓಕೆ, ಜಿಪ್ಸಮ್ ಅಂದ್ರೆ ಒಂದು ವೈಟ್ ಪುಡಿ, ನಿಮ್ಮ ವೈಟ್ ಸಿಮೆಂಟ್ ನೋಡಿರ್ತಿಲ್ಲ ಸೇಮ್. ಯಾವುದು ಒಳ್ಳೇದು? ನಾವು ಒಳ್ಳೇದನ್ನಕ್ಕಿಂತ ಕಂಪ್ಯಾರಿಸನ್ ಮಾಡ್ತೀನಿ. ಎರಡು ಒಳ್ಳೇದೇ, ಎರಡು ಮಾಡಬಾರ್ದಂತೇನಿಲ್ಲ, ಆದರೆ ಅದಕ್ಕೆ ನೋಡಿ. ಇವಾಗ ಒಂದು ಪ್ಲಾಸ್ಟಿಂಗ್ ಮಾಡಬೇಕು ಅಂತಂತಂದ್ರೆ ಮೊದಲೇದಾಗಿ ಬೇಕಾಗಿರೋದು ಎಮ್ ಸ್ಯಾಂಡ್ ಅಂತೂ ಇವಾಗ ಇಲ್ಲ, ಪಿ ಸ್ಯಾಂಡ್ ಬೇಕೇ ಬೇಕು. ಪ್ಲಾಸ್ಟಿಂಗಿಗೆ ಪಿ ಸ್ಯಾಂಡ್ ಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಎಮ್ ಸ್ಯಾಂಡ್ ಯೂಸ್ ಮಾಡೋಕ್ಕಾಗೋದಿಲ್ಲ, ಸ್ಮೂತ್ ಆಗಿರುವಂತಹ ಪಿ ಸ್ಯಾಂಡ್ ಬೇಕಾಗುತ್ತೆ ಸಿಮೆಂಟ್ ಸರಿ ಮಾಡೋದಕ್ಕೆ. ಆದ್ರೂ ಕೂಡ ಅದು ಅಷ್ಟೊಂದು ಫ್ಲಾಟ್ ಆಗೋದಿಲ್ಲ. ಆದರೆ ಜಿಪ್ಸಮ್ ಪ್ಲಾಸ್ಟಿಕ್ ನಿಮಗೆ ಕೇವಲ 6 mm ಇಂದ 13 mm, ಹೌದು ಸ್ನೇಹಿತರೆ, ಕೇವಲ 6 mm ಇಂದ 13 mm ಪ್ಲಸ್ ಇದು ಮಾಡಿದ್ರೆ ಸಾಕು ಸ್ನೇಹಿತರೆ. ಆಗೋದಿಲ್ಲ. ಆದರೆ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡಿದ್ರೆ ಯಾವುದೇ ರೀತಿಯ ಕ್ಯೂರಿಂಗ್ ಇಲ್ಲಿ ಬೇಕಾಗಿಲ್ಲ ಸ್ನೇಹಿತರೆ. ಎಸ್, ನೋ ಕ್ಯೂರಿಂಗ್ ಬೇಕಾಗಿಲ್ಲ. ಹಾಗೂ ಮಾಡಿದ 24 ಗಂಟೆಗಳ ಒಳಗಡೆ ಅದು ರೆಡಿ ಆಗ್ಬಿಡುತ್ತೆ, ಸೆಟ್ ಆಗಿಬಿಡುತ್ತೆ. ನಿಮಗೆ 28 ದಿನ ಕಾಯಬೇಕು. ಏನು ಸಿಮೆಂಟ್ ಇದಿರುತ್ತಲ್ವ, ಟೆಕ್ನಿಕ್ ಇರುತ್ತಲ್ಲ, ಅದು ಇಲ್ಲಿ ಲಾಗು ಆಗೋದಿಲ್ಲ. ಈಸಿ ಆಗಿದೆ ಆಕ್ಚುಲಿ ಸೆಟ್ ಆಗುವಂಥದ್ದು. ಸೊ ಅದಷ್ಟು ಬೇಗ ಸೆಟ್ ಆಗುತ್ತೆ. ಯಾವುದೇ ರೀತಿ ಮೆಶ್ ಇಲ್ಲ, ನೀರು ಹಾಕಬೇಕು, ಮಾಡಬೇಕು, ಕ್ಯೂರಿಂಗ್ ಮಾಡಬೇಕು, ತಲೆ ಬಿಸಿ ಇಲ್ಲ. ಇಮಿಡಿಯೇಟ್ಲಿ ಪ್ಲಾಸ್ಟಿಂಗ್ ಮಾಡ್ದ ಫ್ಲಾಟ್ ಆಗೋಯ್ತು ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ಬರುವಂಥದ್ದು ಪೇಂಟಿಂಗ್. ಹೌದು ಸ್ನೇಹಿತರೆ, ಪೇಂಟಿಂಗ್ ಮಾಡೋದಕ್ಕೆ ಇಮಿಡಿಯೇಟ್ಲಿ ಪೇಂಟಿಂಗ್ ಮಾಡ್ಬೋದಾ? ಇಲ್ಲ. ಸಿಮೆಂಟ್ ಪ್ಲೇಸ್ಟಿಂಗ್ ಮಾಡಿದಾಗ ನಿಮಗೆ ಅದು 28 ದಿನ ಕವರ್ ಆಗಲೇಬೇಕು. ಆನಂತರ ಕ್ಲೀನ್ ಮಾಡಬೇಕು, ಆಮೇಲೆ ನಿಮಗೆ ಇಲ್ಲಿ ಪೇಂಟಿಂಗ್ ಮಾಡುವಂಥದ್ದು, ಪುಟ್ಟಿ ಮಾಡಿ ಪೇಂಟಿಂಗ್ ಮಾಡುವಂಥದ್ದು. ಆದರೆ ಜಿಪ್ಸಮ್ ಪ್ಲಾಸ್ಟಿಂಗ್ ಅನ್ನ ನಿಮಗೆ 24 ಗಂಟೆ ನಂತರ ಡೈರೆಕ್ಟ್ ಆಗಿ ನೀವು ಪ್ರಿಂಟಿಂಗ್ ಸ್ಟಾರ್ಟ್ ಮಾಡಿಬಿಡ್ಬೋದು. ಅದು ಕೂಡ ಪುಟ್ಟಿ ಕೂಡ ಬೇಕಾಗಿಲ್ಲ. ಹೌದು, ಅದನ್ನೇ ಹೇಳ್ತಾ ಇರುವಂಥದ್ದು. ಯಾವುದೇ ರೀತಿಯ ಪುಟ್ಟಿ ಬೇಕಾಗಿಲ್ಲ, ಏನೂ ಬೇಕಾಗೋದಿಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ ಅಂತಂದ್ರೆ, ಏನು ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡ್ತೀವಲ್ಲ, ಅದನ್ನ ಇದರಲ್ಲಿ ನಮಗೆ ನಾಳೆ ದಿನ 28 ದಿನ ಆದ ಮೇಲೆ ಅವಾಗ ಬಿಸಿಲು ಬರುತ್ತೆ, ತಂಪಲಾಗುತ್ತೆ, ಇಲ್ಲೂ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಆಗುತ್ತೆ ಸ್ನೇಹಿತರೆ. ಎಕ್ಸ್ಟ್ರಾಕ್ಷನ್ ಮತ್ತು ರಿಟ್ರಾಕ್ಷನ್ ಅಂತ ಹೇಳ್ತಾರೆ, ಸ್ವಲ್ಪ ಮಿಸ್ಟೇಕ್ ಇರಬಹುದು. ಸೊ ಇದು ಆಗೋದ್ರಿಂದ ಹಿಗ್ಗುವಿಕೆ ಕುಗ್ಗುವಿಕೆ ಇದೆ ಆಕ್ಚುಲಿ. ಸೊ ಇದು ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಗೋಡೆಗಳ ಮೇಲೆ ಹೇರ್ ಲೈನ್ ಕ್ರ್ಯಾಕ್ಗಳು ಇಲ್ಲಿ ಉಂಟಾಗುತ್ತೆ ಸ್ನೇಹಿತರೆ. ತುಂಬಾ ಮನೆಗಳಲ್ಲಾಗುತ್ತೆ. ಹೌದು, ನಾನು ಹೇಳ್ತೀನಿ, ಅರೌಂಡ್ 70% ಮನೆಗಳಲ್ಲಿ ಹೇರ್ ಲೈನ್ ಕ್ರ್ಯಾಕ್ ಆಗುತ್ತೆ. ನೀವು ಸರಿಯಾಗಿ ಪ್ಲಾಸ್ಟಿಕ್ ಇದು ಮಾಡಿಲ್ಲ ಅಂತಂತಂದ್ರೆ, ಪ್ಲಾಸ್ಟಿಕ್ ನೀಟಾಗಿ ಮಾಡಿಲ್ಲ, ರೇಷು ಸರಿಯಾಗಿ ಹಾಕಿಲ್ಲ, ಅಥವಾ ಸರಿಯಾಗಿ ಕ್ಯೂರಿಂಗ್ ಮಾಡಿಲ್ಲ, ಅಥವಾ ತುಂಬಾ ಹೀಟ್ ಪ್ರದೇಶದಲ್ಲಿ ಇದ್ದೀರಾ ಅಂತಂದ್ರೆ ಹೇರ್ ಲೈನ್ ಕ್ರ್ಯಾಕ್ಗಳು ಬರೋದು ಸಾಮಾನ್ಯ. ಹೊಸ ಮನೆಗಳಲ್ಲೂ ಕೂಡ ಬರುತ್ತೆ. ಆದರೆ ಜಿಪ್ಸಮ್ ಪ್ಲಾಸ್ಟಿಂಗ್ ಅಲ್ಲಿ ಆತರ ಇದೀಗ ನಿಮ್ಮ ನಗರದಲ್ಲಿ ಯಾವುದೇ ಕಟ್ಟಡದ ಒಳಭಾಗವನ್ನು ಬಿರುಕಿಲ್ಲದೆ ತಂಪಾದ ಸುಂದರವಾದ ಪ್ಲಾಸ್ಟಿಂಗಿಗಾಗಿ ಬಂದಿದೆ ಸರ್ವಿನ್ ಪ್ಲಾಸ್ಟರ್ ಅವರ ಪರಿಸರ ಸ್ನೇಹಿ ಪಾಲಿಮರೈಸ್ಡ್ HDMR ಜಿಪ್ಸಮ್ ಪ್ಲಾಸ್ಟರ್. ನುರಿತ ಕೆಲಸಗಾರರಿಂದ ಲೈಫ್ ಟೈಮ್ ಕ್ರ್ಯಾಕ್ ಪ್ರೂಫ್ ವಾರಂಟಿಯೊಂದಿಗೆ 30% ಉಳಿತಾಯಕ್ಕಾಗಿ ಸಂಪರ್ಕಿಸಿ. ಸರ್, ಸರ್ವಿಸ್ ಪಾಸ್ಟ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದು ನಾನು ಯೂಟ್ಯೂಬ್ನಾಗ ನೋಡಿ ಬಂದಿದ್ರಿ. ಚಲೋ ಅನ್ಸೈತಿ ಪ್ರಾಡಕ್ಟ್. ನಾವು ಮಾಡ್ಸಿವಿ, ಮಸ್ತ್ ಐತಿ ಪ್ರಾಡಕ್ಟ್. ನಿಮ್ ಕ್ವಾಲಿಟಿ ವೈಸ್ ಭಾರಿ ಐತಿ. ಫಿನಿಶಿಂಗ್ ಅಂತೂ ಕೆಳಕ್ಕೆ ಹೋಗ್ಬೇಡ್ರಿ ನೀವು, ಹಂಗ್ ಫಿನಿಶಿಂಗ್ ಐತಿ. ಥ್ಯಾಂಕ್ ಯು. ಆಮೇಲೆ ಇದು ನಿಮ್ದು ಇದು ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡ್ಸಕ್ಕೆ ಇದಕ್ಕೆ ನಿಮ್ಗೆ ಇದಕ್ಕೆ ಡಿಫ್ರೆನ್ಸ್ ಭಾಳ ಐತಿ. ಹೆಂಗ್ರಿ? ಅದರಿಂದ ನಾವು ಅದಕ್ಕಿಂತ ಒಂದು 30% ಒಂದು ಉಳಿತದ. ನಾವು 30% ಉಳಿತೈತಿ. ಕ್ಯೂರಿಂಗ್ ಅದು ಮಾಡ್ಬೇಕಂತ ಕ್ಯೂರಿಂಗ್ ಏನೋ ಸಂಬಂಧ ಬೇಡ. ವಾಲ್ ಪುಟ್ಟಿನೂ ಬೇಡ. ಪೇಂಟ್ನು ಮಾಡಿದ್ರೆ ಇದಕ್ಕೆ ಬಿಟ್ಟು ಬಿಡಾದ್ರಿ. ಮಸ್ತ್ ಐತಿ. ಇದ್ರೊಳಗೆ ಇನ್ನೊಂದು ಹೆಲ್ಪ್ ಅಂದ್ರೆ ನಿಮ್ಗೆ ಪ್ರೈಮರ್ ಮತ್ತು ಪೇಂಟ್ ಒಳಗ 20% ಉಳಿದೈತಿ. ನಿಮ್ಗೆ 20-25% ಅದ್ರೊಳಗೆ ಉಳಿದೈತಿ. ಕ್ಯೂರಿಂಗ್ ಒಂದು 21 ದಿನ ಟೈಮ್ ಉಳಿದೈತಿ. ನೀವೀಗ ನಮ್ಗೆ ಮುಗಿತ್ರಿ, ಇನ್ನು 72 ತಾಸು ನೀವು
ಇದೀಗ ನಿಮ್ಮ ನಗರದಲ್ಲಿ ಯಾವುದೇ ಕಟ್ಟಡದ ಒಳಭಾಗವನ್ನು ಬಿರುಕಿಲ್ಲದೆ ತಂಪಾದ ಸುಂದರವಾದ ಸರ್ ನಾವು ಈ ಪ್ಲಾಸ್ಟರಿಂಗ್ ಜಿಪ್ಸಮ್ ಪ್ಲಾಸ್ಟರ್ ಮಾಡಿಸೋದ್ರಿಂದ 7 ಪ್ಲಸ್ 0 ಜಿಪ್ಸಮ್ ಪ್ಲಾಸ್ಟರ್ ಮಾಡಿಸೋದ್ರಿಂದ ಮಳೆ ಹೊಡೆದ್ರು ಕ್ರ್ಯಾಕ್ ಬೆಳಕಿಲ್ಲ. ಟ್ರೆಡಿಷನಲ್ಲಿ ಈ ಸಿಮೆಂಟು ಪ್ಲಾಸ್ಟಿಕ್ ಮಾಡ್ತೀವಲ್ಲ ಅದ್ರಾಗ ನಾವು ಮಳೆ ಹೊಡೆದ್ರು ಅಥವಾ ಕ್ರ್ಯಾಕ್ ಇದೀಗ ನಿಮ್ಮ ನಗರದಲ್ಲಿ ಯಾವುದೇ ಕಟ್ಟಡದ ಒಳಭಾಗವನ್ನು ಬಿರುಕಿಲ್ಲದೆ ತಂಪಾದ ಸುಂದರವಾದ HDMR ಕ್ವಾಲಿಟಿ ಇಂಡಿಯಾದಾಗ ನಾವು ಒಬ್ಬರ ಬೆಸ್ಟ್ ಕ್ವಾಲಿಟಿ ಮತ್ತು MR ಕ್ವಾಲಿಟಿ ಬಂದ ಸರ್. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀನಿ, ಬೆಸ್ಟ್ ಕ್ವಾಲಿಟಿ ಐತಿ, ಬಹಳ ಕಡಿಮೆ ರೇಟ್ಗೆ ಕರ್ನಾಟಕದ ಎಲ್ಲೇ ಇದ್ರು ನಾವು ಜಿಪ್ಸಮ್ ಪ್ಲಾಸ್ಟರ್ ಮಾಡಿ ಕೊಡಕ್ಕೆ ನಾವು ರೆಡಿ. ಇದೀಗ ನಿಮ್ಮ ನಗರದಲ್ಲಿ ಯಾವುದೇ ಕಟ್ಟಡದ ಒಳಭಾಗವನ್ನು ಬಿರುಕಿಲ್ಲದೆ ತಂಪಾದ ಸುಂದರವಾದ ಪ್ಲಾಸ್ಟರಿಂಗ್ಗಾಗಿ ಬಂದಿದೆ ಸರ್ವಿನ್ ಪ್ಲಾಸ್ಟರ್ ಅವರ ಪರಿಸರ ಸ್ನೇಹಿ ಪಾಲಿಮರೈಸ್ಡ್ HDMR ಜಿಪ್ಸಮ್ ಪ್ಲಾಸ್ಟರ್.